ಕೃಷ್ಣ ರುಕ್ಕು ನಿಮ್ಮ ಮನೆಗೆ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದೆ. ಬಟ್ ಕೃಷ್ಣ ರುಕ್ಕು ಜೊತೆಗೆ ವಿನಯ್ ಕೂಡ ಬರ್ತಾ ಇದ್ದಾರೆ. ಯಾರು ಗೊತ್ತಾ? ಅವ್ರು ಯಾರು ಅಂತ ಈಗಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವ್ರ ಹೆಸರು ಚಂದನ್ ಅಂತ. ಬಟ್ ಕೃಷ್ಣ ರುಕ್ಕಲ್ಲಿ ವಿನಯ್ ಆಗಿ ಬರ್ತಾ ಇದ್ದಾರೆ. ವಿನಯ್ ಯಾರಾಗಿದ್ದಾರೆ ಈಗ ಸೀರಿಯಲಲ್ಲಿ? ಸೊ ವಿನಯ್ ಒಬ್ಬ ತಂದೆಯ ಮುದ್ದಿನ ಮಗ, ಜವಾಬ್ದಾರಿ ಇರೋ ಮಗ. ಯಾಕಂದರೆ ಒಬ್ಬ ತಮ್ಮ ಸ್ವಲ್ಪ ಜವಾಬ್ದಾರಿ ಕಮ್ಮಿ. ಅವನೆಲ್ಲೇ ಹೋದರೂ ನನಗೆ ಎರಡೆರಡು ಕೆಲಸಗಳಿದೆ. ಒಂದು ಅಪ್ಪನ ಜೊತೆ ಮಾಡೋ ಕೆಲಸ, ಆ ಕೆಲಸ ಮುಗಿದ ನಂತರ ನನ್ನ ತಮ್ಮ ಎಲ್ಲಿ ಹೋಗಿದ್ದೇನೆ ಅಂತ ಹೋಗಿ ಹುಡ್ಕೊಂಬರೋ ಒಂದು ಕೆಲಸ. ಮೂರನೇ ತಮ್ಮ ಪರವಾಗಿಲ್ಲ, ನಾನು ಅವನು ಸ್ವಲ್ಪ ಸೈಲೆಂಟ್ ಆಗಿದ್ದೀವಿ, ಮ್ಯಾನೇಜ್ ಮಾಡ್ಬೋದು. ಸೊ ಈ ಎರಡು ಕೆಲಸದಲ್ಲಿ ಒದ್ಲಾಡ್ತಿರೋ ಅಣ್ಣನೇ ವಿನಯ್. ಹೌದು. ಸೊ ಅಂದರೆ ತಮ್ಮ ಎಲ್ಲಿ ಬಿದ್ದಿದ್ದಾನೆ, ಎಲ್ಲಿಂದ ಎತ್ಕೊಂಡ್ಬರೋದು ಅನ್ನುವಂಥದ್ದು, ಸೆಕೆಂಡ್ ತಮ್ಮ ಎಲ್ಲಿ ಬಿದ್ದಿದ್ದಾನೆ ಅನ್ನುವಂಥದ್ದು ನಿಮ್ಮ? ಹೌದು, ಖಂಡಿತವಾಗ್ಲೂ ಗೊತ್ತಿರುತ್ತೆ ನನಗೆ. ಆ ಒಂದು ಸ್ಪಾಟ್ಸ್ಗಳು ಯಾವ್ದು ಅಂತ ಗೊತ್ತಿರುತ್ತೆ, ಎಲ್ಲೆಲ್ಲಿ ಎಣ್ಣೆ ಸಿಗದೆ ಇರಬೇಕಾದ್ರೆ ಎಲ್ಲೆಲ್ಲಿ ಹೋಗ್ತಾನೆ ಅಂತ ಗೊತ್ತಿರುತ್ತೆ. ಸೊ ಯಾಕಂದರೆ ಅದೇ ಮಾಡ್ಕೊಂಡು ಬಂದಿರ್ತೀನಲ್ಲ, ಸೊ ನನಗೆ ಒಂದು ಸ್ವಲ್ಪ ಒಂದು ಐಡಿಯಾ ಇರುತ್ತೆ. ಓಕೆ, ನಿಮ್ಮಿಬ್ಬರು ತಮ್ಮನ ಮೇಲೆ ಪ್ರೀತಿ ಇರುತ್ತೆ ಸೀರಿಯಲಲ್ಲಿ, ಅಥವಾ ಅಪ್ಪನಿಗೆ ಪಿನ್ ಚುಚ್ಚೋ ಕೆಲಸ ಮಾಡ್ತಿರ್ತೀರಾ? ಇಲ್ಲ, ಹಾಗೇನೂ ಇಲ್ಲ, ತುಂಬಾ ಪ್ರೀತಿ ಇರುತ್ತೆ. ಆ್ಯಂಡ್ ಅಪ್ಪನಿಗೆ ಇವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರದೇ ಇರೋ ಹಾಗೆ ಸ್ವಲ್ಪ ಮ್ಯಾನೇಜ್ ಮಾಡೋ ಕೆಲಸಗಳು ಮಾಡ್ತೀನಿ. ಸಪೋರ್ಟ್, ಮೋರ್ ಆಫ್ ಅ ಸಪೋರ್ಟಿಂಗ್. ಎಸ್. ಈಗ ಈ ಪಾತ್ರ ಚಂದನ್ಗೆ ಹೆಂಗೆ ಸಿಕ್ತು? ಸೊ ನನಗೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕಾಲ್ ಬಂತು. ಸೊ ಕಾಲ್ ಬಂದು ಈ ಥರ ನಿಮ್ಮನ್ನ ಟೆಸ್ಟ್, ಯಾಕಂದರೆ ನಾನು ಈ ಹಿಂದೆ 2 ಕ್ಯಾರೆಕ್ಟರ್ಗಳು ತುಂಬ ರಫ್ ಆ್ಯಂಡ್ ಟಫ್. ಒಂದು ಫಸ್ಟ್ ಸೀರಿಯಲ್ ಬಂದು ಪಕ್ಕಾ ಪೋಲಿ, 2ನೇ ಸೀರಿಯಲ್ ಬಂದು ಪೊಲೀಸು. ಸೊ 2 ಮಾಡೋದ್ರಿಂದ ಇದು ಸಾಫ್ಟ್, ವೆರಿ ಏನಂತೀರ ನಿಮಗೆ, ಪಿಯರ್ ಪ್ರೆಷರ್ ಅಂತ ಹೇಳ್ತಾರಲ್ಲ, ಯಾರು ಏನು ಹೇಳ್ತಾರೆ, ಏನು ಮಾಡ್ತಾರೆ, ಅವ್ರೇನು ಯೋಚನೆ ಮಾಡ್ತಾರೆ, ಇವ್ರೇನು ಯೋಚನೆ ಮಾಡ್ತಾರೆ ಅಂತ ಯೋಚನೆ ಮಾಡೋ ಕ್ಯಾರೆಕ್ಟ್ರು. ಸೊ ನನಗೂ ಚಾಲೆಂಜಿಂಗ್ ಅನಿಸ್ತು. ಹೋಗದೆ ಒಂದು ಲುಕ್ ಟೆಸ್ಟ್ ಅಂತ ಹೇಳ್ತಾರೆ, ಸೊ ಒಂದು ಲುಕ್ ಟೆಸ್ಟ್ ಕೊಟ್ಟು ಅವರಿಗೆ ಇಂಪ್ರೆಸ್ ಆಯಿತು. ಸೊ ದಟ್ಸ್ ಆಲ್. ಆ್ಯಕ್ಚುಲಿ ನಿಮ್ಮ ನೋಡಿದಾಗ ಇದು ಪಾತ್ರಕ್ಕೆ ತಯಾರಿ ಅಂತ ಅನ್ಸೋದಿಲ್ಲ, ನೀವು ರಿಯಲ್ ಆಗಿ ಹೀಗೆ ಇದ್ದೀರಾ ಅಂತ ಅನ್ಸುತ್ತೆ. ಇದು ರಿಯಲ್ ಅಥವಾ ನೀವು ಇದು ರಿಯಲ್? ಇಲ್ಲ, ಇದು ನಾನು ರಿಯಲ್. ನಾನು ಸ್ವಲ್ಪ ಸೈಲೆಂಟ್ ರಿಸರ್ವ್ಡೆ. ನಾನು ಪಾತ್ರ ಸೈಲೆಂಟ್ ರಿಸರ್ವ್ಡ್ ಇಲ್ಲ, ತುಂಬ ಜವಾಬ್ದಾರಿ ಇದೆ. ಬಟ್ ನನಗೆ ರಿಯಲ್ ಲೈಫಲ್ಲಿ ಜವಾಬ್ದಾರಿ ಇದೆ, ಬಟ್ ಅಷ್ಟಿಲ್ಲ. ಸೊ ಅಂದರೆ ಇವನಿಗೆ ಏನೇನು ಒತ್ತಡಗಳಿದೆಯೋ ಅದು ಯಾವುದು ನಂಗೆ ರಿಯಲ್ ಲೈಫಲ್ಲಿಲ್ಲ. ಸೊ ಅದು ಬೇರೆ, ಇದು ಬೇರೆ. ಬಟ್ ಒಂದು ಸಿಮಿಲಾರಿಟೀಸ್ ಹೇಳಬೇಕಾದ್ರೆ ಇಬ್ಬರು ಸ್ವಲ್ಪ ಸೈಲೆಂಟ್ ಇದ್ದಾರೆ. ಚಂದನ್ ಎಲ್ಲಿ ಅವರು? ಬ್ಯಾಂಗ್ಳೂರವರು. ಸೊ ಏನು ಸ್ಟಡೀಸ್ ಮಾಡಿದ್ದು ನೀವು? ನಾನು ಮಾಡಿದ್ದು BBM MS ರಾಮಯ್ಯ ಕಾಲೇಜಿಂದ. ಸೊ ಅದು ಮುಗಿಸಿ ದೆನ್ ನಾನು ರೋಷನ್ ತನೇಜಾ ಆ್ಯಕ್ಟಿಂಗ್ ಸ್ಕೂಲ್ ಅಂತ ಮುಂಬೈಗೆ ಹೋದೆ. ಸೊ ಅಲ್ಲಿ ಒಂದು ಟ್ರೈನಿಂಗ್ ಮುಗಿಸಿ ಇಲ್ಲಿಗೆ ಬಂದು ಫಸ್ಟ್ ಸೀರಿಯಲ್ ಪುನರ್ವಿವಾಹ ಅಂತ ಶ್ರುತಿ ನಾಯ್ಡು ಅವ್ರ ಪ್ರೊಡಕ್ಷನಲ್ಲಿ ಮಾಡಿದೆ. ಹೌದು, ಪುನರ್ವಿವಾಹ ಸೀರಿಯಲ್ ಅಂತ ಅಂದಾಗ ಅದು ತುಂಬಾ ಫೇಮಸ್ ಆಗಿರುವಂಥ ಸೀರಿಯಲ್, ತುಂಬ ಜನರಿಗೆ ಕನೆಕ್ಟ್ ಆಗಿರುವಂಥ ಸೀರಿಯಲ್, ತುಂಬ ಜನ ಇಷ್ಟಪಟ್ಟಿರುವಂಥ ಸೀರಿಯಲ್. ಸೊ ಈಗ ಪುನರ್ವಿವಾಹ ಕೃಷ್ಣ ರುಕ್ಕು ಹೇಗಿದೆ? ತುಂಬ ಡಿಫ್ರೆನ್ಸ್ ಇದೆಯಲ್ಲ. ಇವಾಗ ಅದರಲ್ಲಿ ಮಾಡಿದ್ದು ಆದಿತ್ಯ ಅನ್ನೋ ಕ್ಯಾರೆಕ್ಟರ್ ಯಾರಿಗೂ ಕೇರ್ ಮಾಡಲ್ಲ. ಇವಾಗ ನನ್ನ ತಮ್ಮನ ಪಾತ್ರ ಏನು ಮಾಡ್ತಿದ್ದೋ ಅದು ನನ್ನ ಪಾತ್ರ ಆಗಿತ್ತು. ಅಲ್ಲಿ ನಾನು ಕುಡಿತಿದ್ದೆ, ಆಟೋ ಡ್ರೈವರ್ ಆಗಿದ್ದೆ, ಎಲ್ಲ ಥರನೂ ತುಂಬ ಮಿಕ್ಸ್ಚರ್ ಇರೋ ಪಾತ್ರ. ಸೊ ಇದು ಕಂಪ್ಲೀಟ್ಲಿ ಕಾಂಟ್ರಾಸ್ಟ್. ಇಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಥರ. ಅದು ವೈಟ್ ಅಂದರೆ ಅದು ಬ್ಲ್ಯಾಕ್ ಅಂದರೆ ಇದು ವೈಟ್. ಸೊ ಇಟ್ ಇಸ್ ಅ ಚಾಲೆಂಜಿಂಗ್ ಥಿಂಗ್. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ. ಎಸ್, ವೆರಿ ನೈಸ್. ಈಗ ಅಲ್ಲಿ ಎಲ್ಲರೂ ಮಾತಾಡ್ತಿದ್ರು ಪ್ರೊಡಕ್ಷನ್ ಹೌಸ್ ಬಗ್ಗೆ. ಪ್ರೊಡಕ್ಷನ್ ತುಂಬ ಚೆನ್ನಾಗಿರುತ್ತೆ, ಜಿ ಕನ್ನಡದಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಅಂತ. ಈ ಅವಕಾಶಗಳ ಬಗ್ಗೆ ಏನು ಹೇಳ್ತೀರಾ? ಒಂದು ಆ್ಯಕ್ಟರ್ಗೆ ಎಂಥ ಅವಕಾಶಗಳಿದ್ರೆ ಚಂದ, ಅಥವಾ ಹೇಗಿದ್ರೆ ಅಂತ? ಇವಾಗ ಒಬ್ಬೊಬ್ಬರಿಗೆ ಅದು ಡಿಫರ್ ಆಗುತ್ತೆ ಮ್ಯಾಮ್. ಹೇಗೆಂದರೆ ಒಬ್ಬೊಬ್ರಿಗೆ ಒಂದೊಂದು ಪಾತ್ರ ಮಾಡೋಕ್ಕೆ ಇಷ್ಟ ಆಗುತ್ತೆ. ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಎಲ್ಲರಿಗೂ ಒಂದೇ ಥರ ಪಾತ್ರ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅಗೇನ್ ಡಿಪೆಂಡ್ಸ್ ಆನ್ ದ ಪರ್ಸನ್ ಅಂಡ್ ಪರ್ಸನ್. ಸೊ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ, ನನಗೆ ಇದೇ ಮಾಡೋಕ್ಕೆ ಇಷ್ಟ, ಅದೇ ಮಾಡೋಕ್ಕೆ ಇಷ್ಟ ಅಂತಲ್ಲ, ನನಗೆ ಎಲ್ಲ ಥರನೂ ಮಾಡೋಕ್ಕೆ ಇಷ್ಟ. ಸೊ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಒಂದು ಸೀರಿಯಲ್ ಹಿಟ್ ಆಯಿತು ಅಂತ ಆದಾಗ ಆಮೇಲೆ ಆ ಹೀರೋ ಅಥವಾ ಆ ಫೇಸನ್ನು ತುಂಬ ದಿನಗಳ ನಂತರ ನೋಡ್ತೀವಿ ನಾವು, ತುಂಬ ಟೈಮ್ ಆದಮೇಲೆ ನೋಡ್ತೀವಿ ಸ್ಕ್ರೀನ್ ಮೇಲೆ. ಸೊ ಆ ಗ್ಯಾಪಲ್ಲಿ ಏನು ಮಾಡ್ತಿರ್ತೀರ? ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಸೀರಿಯಲಿಂದ ಟೈಮ್ ತೊಗೊಂಡಾಗ ನಾನು ಸಿನಿಮಾ ಮಾಡಿದೆ, ಒಂದು ಟೇಲ್ಸ್ ಆಫ್ ಮಹಾನಗರ ಅಂತ 2023 ರಿಲೀಸ್ ಆಯಿತು. ಬಟ್ ಏನಂದರೆ ಕೊರೋನಾ ಆಗಿರೋದ್ರಿಂದ ಸ್ವಲ್ಪ ಥಿಯೇಟ್ರಿಗೆ ಈಗ ಜನ ಬರೋದು ಕಮ್ಮಿ. ಅದು ಈಗ ತುಂಬ ಹೆಸರು ಮಾಡಿದವರೇ ಬನ್ನಿ ಅಂತ ಕರೀತಾರೆ. ನಾವೆಲ್ಲ ಹೊಸಬ್ರು, ನಾವು ಎಷ್ಟೇ ಕಾಲಿಗೆ ಬಿದ್ದರೂ ಸ್ವಲ್ಪ ಕಷ್ಟ ಇದೆ. ಬಟ್ ಪ್ರಯತ್ನಗಳು ಬಿಡಲ್ಲ, ಮುಂದೆ ಇನ್ನೊಂದು ಪ್ರಯತ್ನಗಳಾಗಿ ಆಗುತ್ತೆ. 100%. ಬಟ್ ನೀವು ಹೇಳಿದ್ರಿ ಈಗ ಸಿನಿಮಾ ಜನ ಬರೋದು ಕಡಿಮೆ ಆಗ್ತಾ ಇದೆ ಅಂತ. ಆ್ಯಂಡ್ ಇನ್ನೊಂದು ವಿಚಾರನ ಹೇಳಿದ್ರೆ ಕಾಲಿಗೆ ಬಿದ್ದು ಕರೆಯುವಂಥ ಪರಿಸ್ಥಿತಿ ಬಂದಿದೆ ಅಂತ. ಬಟ್ ನಿಮ್ಗೆ ಅನ್ಸುತ್ತೆ ಆ್ಯಸ್ ಅ ಆಡಿಯನ್ಸ್ ನೋಡಿದಾಗ, ನೀವು ಸಿನಿಮಾ ಮೇಕರ್ ಆಗಲ್ಲ, ಹೀರೋ ಆಗೂ ಕೂಡ ಅಲ್ಲ, ಕನ್ನಡ ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ? ಮ್ಯಾಮ್ ಖಂಡಿತವಾಗ್ಲೂ ಬರುತ್ತೆ ಮ್ಯಾಮ್. ಇವಾಗ ಏನಂದರೆ ಒಂದು ಸಲ ಇವಾಗ ಒಂದು ಊಟ ಮುಂದೆ ಇಟ್ಟಿರ್ತೀವಿ ನಾವು, ನೋಡಿ ಇದು ಊಟ ಮಾಡಿ ಅಂತ ಹೇಳ್ತೀವಿ ನಾವು. ಊಟ ತೊಗೊಂಡು ಬಾಯಿಗಿಟ್ಟು ಅದು ರುಚಿ ನೋಡಿದ್ಮೇಲೆ ಹೇಳ್ಬೋದು ಚೆನ್ನಾಗಿದೆ. ಬಟ್ ನಾನು ಅಂದರೆ ಎಕ್ಸ್ಪೀರಿಯನ್ಸ್ಡ್ ಬಗ್ಗೆ ಮಾತಾಡಲ್ಲ. ಹೊಸೊಬ್ರು ಸಿನಿಮಾಗೆ ಬಾಯಿಗೆ ಒಳಗೆ ಹೋಗ್ದೇ ಹೇಳ್ತಾ ಇದ್ದಾರೆ, ಅಂದರೆ ಹೋಗ್ತಾನೆ ಇಲ್ಲ.
ಅಲ್ಲಿ ಅಲ್ಲಿ ಊಟ ಕಾಣಿಸುತ್ತೆ. ಅಂದರೆ ಅಲ್ಲಿ ಈ ಥರನೂ ಒಂದು ಊಟ ಇದೆಯಾ ಅಂತಲೇ ಜನಕ್ಕೆ ಗೊತ್ತಾಗ್ತಿಲ್ಲ. ಪ್ರಾಬ್ಲಿ ಪಬ್ಲಿಸಿಟಿ ಮಾಡೋಕ್ಕೆ ಆ ಲೆವೆಲ್ ಪಬ್ಲಿಸಿಟಿ ಮಾಡೋಕ್ಕೆ ಅವ್ರಿಗೆ ಬಜೆಟು ಇರಲ್ಲ, ಎಲ್ಲರನ್ನೂ ಕರೆಸಿ ಇದು ಮಾಡಲ್ಲ. ಸೊ ಎವ್ರಿಥಿಂಗ್ ಆಸ್ ಬಿಸ್ನೆಸ್ಸೇ ಆಗಿದೆ ಈ ಪ್ರತಿಯೊಂದೂ ಇವಾಗ. ಕಷ್ಟ ಇದೆ ಮ್ಯಾಮ್, ಕಷ್ಟ ಇದೆ, 100% ಕಷ್ಟ ಇದೆ. ಅದಕ್ಕೆ ಜನರು ಸಪೋರ್ಟ್ ಮಾಡಬೇಕು ಅಷ್ಟೇ. ಅದು ನಾವು ಇನ್ನೊಂದೇನೆಂದರೆ ನಾವು ಎಷ್ಟೇ ಕಾಡಿ ಬೇಡಿ ಏನೇ ಮಾಡಿದ್ರೂ ಅದು ಅವ್ರಿಗೆ ಬರಬೇಕು, ಅವರು ಬಂದು ನೋಡಿ ಅವ್ರು ಸಪೋರ್ಟ್ ಮಾಡಬೇಕು ಅಂದರೆ ಯಾರೂ ತಡೆಯೋಕ್ಕಾಗಲ್ಲ. ಈಗ ಕೃಷ್ಣ ರುಕ್ಕು ಬರ್ತಾ ಇದೆ, ಕೃಷ್ಣ ರುಕ್ಕಲ್ಲಿ ನೀವೆಷ್ಟು ಕನೆಕ್ಟ್ ಆಗಬಹುದು ಜನರಿಗೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ? ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಮ್ಯಾಮ್. ಅಂದರೆ ತುಂಬ ವಲ್ನರಬಲ್ ಕ್ಯಾರೆಕ್ಟರ್ ನಂದು. ಇವಾಗ ಎಲ್ಲರ ಕ್ಯಾರೆಕ್ಟರ್ ಆರ್ಕ್ ನೋಡಿದ್ರೆ ನೀವು ಎಲ್ಲರೂ ಅವರು ಪಾತ್ರ ಹೇಗಿರ್ತಾರೋ ಹಾಗೆ ಇರ್ತಾರೆ. ಬಟ್ ನಾನು ಅಪ್ಪನ ಜೊತೆ ಒಂಥರ ಇರ್ತೀನಿ, ತಮ್ಮನ ಜೊತೆ ಒಂಥರ ಇರ್ತೀನಿ, ಅತ್ತೆ ಜೊತೆ ಒಂಥರ ಇರ್ತೀನಿ, ಇನ್ನೊಬ್ಬನ ತಮ್ಮನ ಜೊತೆ ಒಂಥರ ಇರ್ತೀನಿ. ಸೊ ಕನೆಕ್ಟ್ ಆಗ್ತೀನಿ ಅಂತ ಅನಿಸ್ತದೆ. ಸೊ ಎಲ್ಲರ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ಕೊಂಡಿರುವಂತಹ ಪಾತ್ರ ನಿಮ್ದು? ನಾನು ಜವಾಬ್ದಾರಿನೂ ಹೆಗಲ ಮೇಲೆ ಹೊತ್ಕೊಂಡು ಇದ್ದೀನಿ. ಬಟ್ ಕೆಲವು ಟೈಮ್ ಎಕ್ಸ್ಪ್ರೆಸ್ ಮಾಡೋ ಥರ ಹೋದಾಗ ಯಾರೂ ಇಲ್ದಿರೋ ಪರಿಸ್ಥಿತಿಲಿ ನಾನು ಆ ವೇದನೆಗಳ ತೊಗೊಳ್ಳೋ ಥರನೂ ಇದೆ. ಸೊ ನಿಮಗೆ ಯಾರು ಹೀರೋ ತುಂಬ ಇಷ್ಟ, ಹೀರೋಯಿನ್ ತುಂಬ ಇಷ್ಟ? ಅದು ಸೀರಿಯಲ್ ಆಗ್ಬೋದು ಅಥವಾ ಸಿನಿಮಾ ಆಗ್ಬೋದು? ಹಾಗೇನಿಲ್ಲ ಮ್ಯಾಮ್. ನನಗೆ ಅನಂತ್ನಾಗ್ ಸರ್ ಅಂದರೆ ತುಂಬ ಇಷ್ಟ. ನನಗೆ ಕಮಲಾ ಸೋನವ್ರ ಕಂಡ್ರೆ ತುಂಬ ಇಷ್ಟ. ಅಂದರೆ ಫೇವ್ರೆಟ್ಸ್ ಅಂತ ನನಗೆ ಎಲ್ಲಿ ಒಂದು ಒಳ್ಳೇದು ನೋಡ್ತೀನೋ ಅದು ನಂಗೆ ಫೇವ್ರೆಟ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿಲ್ಲ, ಎಲ್ಲಿ ನನಗೆ ಇಷ್ಟ ಆಗುತ್ತೋ ಅದು. ಇಷ್ಟ ಹೌದು, ಖಂಡಿತ. ಈಗ ಎಲ್ಲರನ್ನ ಕರಿಬೇಕು, ಆಡಿಯನ್ಸ್ ಗೊತ್ತಿದೆ ಅವರಿಗೆ, ಪ್ರೋಮೋ ಎಲ್ಲ ನೋಡಿದ್ದಾರೆ. ಬಟ್ ನೀವು ಸ್ಪೆಷಲ್ ಆಗಿ ಕರೆದ್ರೆ ಅವ್ರಿಗೆ ಇನ್ನೂ ತುಂಬ ಖುಷಿ ಆಗುತ್ತೆ. ಸೊ ಸ್ಪೆಷಲ್ ಆಗಿ ಸ್ವಲ್ಪ ಯುನೀಕ್ ಆಗಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಚೆನ್ನಾಗಿದೆ ಅನ್ನೋದನ್ನು ಬಿಟ್ಟು ನೀವು ಹೇಗೆ ಕರಿತೀರಿ? ನಾನು ಚೆನ್ನಾಗಿದೆ ಅಂತ ಹೇಳಲ್ಲ, ನೀವು ಹೇಳಬೇಕು. ಸೊ ಮಾರ್ಚ್ 9ರಿಂದ ಸಾಯಂಕಾಲ 6:30 ಬರುತ್ತೆ, ನೋಡಿ. ಆಮೇಲೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ಹೇಳಬೇಕು ಚೆನ್ನಾಗಿದೆ ಅಂತ, ನಾನು ಹೇಳೋದಲ್ಲ. ಎಸ್, ಖಂಡಿತವಾಗ್ಲೂ ವಿನಯ್ ಕೂಡ ಬರ್ತಾ ಇದ್ದಾರೆ. ಅವರ ಪಾತ್ರದ ಬಗ್ಗೆನೂ ಕೂಡ ನೀವು ಆ ಪಾತ್ರನೂ ಕೂಡ ನೋಡೋದಕ್ಕಿದ್ದೀರಾ, ಹೇಗಿದೆ ಅನ್ನೋದನ್ನು ಕೂಡ ನೋಡೋದಕ್ಕಿದ್ದೀರಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.